ನಮಸ್ಕಾರ, ನನ್ನ ಹೆಸರು ಮಾದೇವ ಪ್ರಸಾದ್ ಅಂತ. ನಾನು 24x7 ಕರ್ನಾಟಕ.com ಇಂದ ಮಾತಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಯರದಗೆರೆ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಕಾಂತರಾಜ್ ಅವರು. ಬನ್ನಿ, ಪೂರ್ತಿ 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಕಾಂತರಾಜ್. ಸರ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಗಿದ್ದೀರಾ ಸರ್? ಯರದಗೆರೆ ಗ್ರಾಮ ಪಂಚಾಯತಿ. ಸರ್, ನಿಮ್ಗೆ ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ನಿಮಗೆ ಸರ್ 417 ಬಂದಿತ್ತು. ಎಷ್ಟು ಮತಗಳ ಅಂತರದಿಂದ ಸರ್ ನೀವು ಗೆದ್ದಿದ್ದು? ಸರ್ ನಾವು ಸುಮಾರು ಒಂದು 37. ಸರ್, ನಿಮ್ಮ ವೃತ್ತಿ ನೀವು ಏನಂತ ಮಾಡ್ಕೊಂಡಿದ್ದೀರಿ ಸರ್? ಜಾಬ್ ಅಂದರೆ ಏನು ಜನಗಳನ್ನ ಸೇವೆ ಮಾಡೋಕ್ಕೋಸ್ಕರ ಸೋಷಿಯಲ್ ವರ್ಕರ್ ಆಗಿ ಸಮಾಜ ಸೇವೆ ಮಾಡ್ಕೊಂಡಿದ್ದೀರಾ? ಈ ಒಂದು ಉದ್ಯೋಗ ಮಾಡ್ತೀವಿ. ಸರ್, ನಿಮಗೆ ಎಲೆಕ್ಷನ್ ಆಗಿ 3 ವರ್ಷ ಅವಧಿಯಾಗಿದೆ. 3 ವರ್ಷ ಅವಧಿಯಲ್ಲಿ ನೀವು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ರಿ ಸರ್ ನಿಮ್ಮ ಗ್ರಾಮಾಂತರದ ಜನತೆಗೆ? ಸರ್, ನಮ್ಮೂರಿಗಾಗಿ ಭಾಳ ಶ್ರಮ ತಾನಿದ್ವಿ. ಆದರೂ ಜನಗಳಿಗೇನು ಗೊತ್ತೈತೆ, ಎಷ್ಟು ಮಾಡಿದ್ರು ಇನ್ನೇನು ಆಗಾಗ ಮಾತಾಡ್ತಾರೆ. ಹೌದು, ನಮಗೆ ತೃಪ್ತಿ ಆಗಂತೂ ನಾವು ಮಾಡಿದ್ವಿ. ನೀವು ತೃಪ್ತಿ ಆಗೋಷ್ಟು ಮಾಡಿದ್ದೀರಾ? ನಮಗೆ ತೃಪ್ತಿ ಆಗೋಷ್ಟು ಮಾಡಿದ್ವಿ. ಓಕೆ ಸರ್. ಸರಿ, ನಿಮ್ಗೆ ಇನ್ನೂ 14 ತಿಂಗಳು ಬಾಕಿ ಇದೆ. ಇನ್ನು 14 ತಿಂಗಳಲ್ಲಿ ನೀವು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್ ನೀವು? ಸರ್, ಇನ್ನು ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ನಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸ ಮಾಡೋಂಥ ಮಾಡಬೇಕು ಮಾಡ್ತಾ ಇದ್ದೀವಿ. ಇನ್ನೂ ಮಾಡ್ತೀವಿ. ಇನ್ನು ನಮ್ಮ ಕೈಲಿ ಎಷ್ಟು ಕೈಗೆ ಹೆಚ್ಚಾಗುವಷ್ಟು ಮಾಡಿ ಹೋಗ್ತೀವಿ. ಸರ್, ನಿಮ್ಗೆ ರಾಜಕೀಯ ಬರಲ್ಲ, ನಿಮಗೆ ಗುರುಗಳು ಅಥವಾ ಬೆನ್ನೆಲುಬು ಅಂತ ಯಾರಾದ್ರೂ ಇದ್ದೀರಾ ಸರ್ ಅವರು ಈ ಸ್ಥಾನ? ಸರ್, ನಮ್ಮರೇ ಲೋಕಲ್ಲರು ಒಬ್ಬರು ನಮ್ಮೂರಲ್ಲೇ ತಾಲೂಕಿನಾಗೆ ಎಂ ಜಯಣ್ಣ ಅಂತ. ಎಂ ಜಯಣ್ಣ ಅವ್ರ ಕಡೆಯಿಂದ? ಹ್ಞೂ ಸರ್. ಅವರೇ ನಿಮಗೆ ಬೆನ್ನೆಲುಬು ಅಥವಾ ಗುರು? ಓಕೆ ಸರ್. ಮತ್ತೆ ನಾವು ಸಿದ್ಧ. ಓಕೆ ಸರ್. ಮತ್ತು ನೀವು ಇವಾಗ ಈ ಸಂದರ್ಭದಲ್ಲಿ ನಿಮ್ಮ ಉಳಿದಂತೆ 21 ಸದಸ್ಯರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಏನು ಹೇಳೋದು ಇಷ್ಟಪಡ್ತಾರೆ ಸರ್ ನೀವು? ಸರ್, ಅದ್ರ ಬಗ್ಗೆ ಈಗ ಅಂದರೆ ಅವ್ರಿಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಮಾತಾಡಿ ಅಂತಂದರೆ ಈ ರೀತಿ ಇರೋಣ ಪಂಚಾಯತಿಲಿ ಅಂತ. ಒಳ್ಳೇದು ಈ ಥರ ಮಾಡೋದು. ಯಾಕಂದರೆ ಈಗ ಎಲ್ಲ ಕಡೆಗೂ ಗೊತ್ತಾಗಬೇಕು ಅಂದರೆ ಈ ಥರ ಒಂದು ಮಾಧ್ಯಮದಾಗೆ ಪ್ರಸಾರ ಆದರೆ ಎಲ್ಲ ಕಡೆ ಬೇರೆಯವರಿಗೂ ಅರ್ಥವಾಗುತ್ತೆ. ಒಂದು ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದಾಗುತ್ತೆ ಸರ್. ಏನಂತಂದರೆ ನಿಮ್ಮ ಜೊತೆ ಇನ್ನೂ ಅನೇಕ ಸದಸ್ಯರಿದಾರಲ್ಲ, ಅವ್ರ ಜೊತೆ ನಿಮ್ಮ ಸಂಪರ್ಕ ಹೇಗಿದೆ ಸರ್? ಅಂದರೆ ಅವ್ರು ಕೂಡಿ ಒಡನಾಟಗಳೆಲ್ಲ ಹೇಗೆ? ಸರ್, ನಾವು ಇಡೀ ಪಂಚಾಯತಿಗೆ ಎಲ್ಲರಿಗೂ ನಾವು ಸೋಷಿಯಲ್ ಆಗಿರೋದು, ಆಲ್ ಓವರ್ ಮೆಂಬರ್ಸ್ ಎಲ್ಲ ಒಡನಾಟ ಒಗ್ಗಟ್ಟಾಗಿದ್ದಾರೆ. ಎಲ್ಲ ಪ್ರೀತಿ ವಿಶ್ವಾಸವಾಗಿ ಎಲ್ಲ ಇದ್ದೀರಾ? ಚೆನ್ನಾಗಿದೆ, ತುಂಬ ಒಳ್ಳೆಯದು ಸರ್. ಏನಂತಂದರೆ ನೀವು ನಿಮ್ಮ ವಾರ್ಡಲ್ಲಿ ಆಯ್ಕೆಯಾಗಿ ಬಂದಿದ್ದೀರಾ ಸರ್. ಆಯ್ಕೆಯಾಗಿ ಬಂದಾಗ ಜಾಸ್ತಿ ಸಮಸ್ಯೆ ಇದ್ದಿದ್ದು ಯಾವುದು ಸರ್ ನಿಮ್ಮ ವಾರ್ಡಲ್ಲಿ ನಿಮಗೆ? ಈ ವಾರ್ಡಲ್ಲಿ ಅಂದರೆ ನಿಮ್ಮ ಗ್ರಾಮಕ್ಕೆ ಜಾಸ್ತಿ ಪ್ರಾಬ್ಲಮ್ ಯಾವುದಿತ್ತು ಸರ್? ಇದು ಪ್ರದೇಶನೇ ನೋಡಿದ್ರೆ ಗೊತ್ತಾಗುತ್ತೆ. ಹಿಂದುಳಿದಿರೋದೇ ಈ ಪ್ರದೇಶ. ಇಲ್ಲಿ ಏನು ಮಾಡಿದ್ರು ಇನ್ನೂ ಸಾಲದು. ರಸ್ತೆಗಳು, ಕುಡಿಯೋ ನೀರು, ಮನೆಗಳು, ಚರಂಡಿಗಳು, ಊರೊಳಗೆ ಬೀದಿ ರಸ್ತೆಗಳು, ಚರಂಡಿ, ಕುಡಿಯೋ ನೀರಿಂದಂತೂ ತುಂಬ ಇಲ್ಲಿ ಪ್ರಾಬ್ಲಮ್ ಇದೆ. ಓಕೆ. ರಸ್ತೆಗಳಂತೂ ಹದಗೆಟ್ಟೋಗಿದೆ. ಈಗ ನಾವು ಬಂದ್ಮೇಲೆ ಒಂದು ಸ್ವಲ್ಪ ಬಂದಮೇಲೆ ರಸ್ತೆ, ನೀರು ಎಲ್ಲನೂ ಅಭಿವೃದ್ಧಿ ಮಾಡಿದ್ದೀರಾ ಸರ್? ಉತ್ತಮವಾಗಿ ಐತಿ. ಓಕೆ ಸರ್, ತುಂಬ ಒಳ್ಳೆಯದು ಸರ್. ಏನಂತಂದರೆ ರಾಜಕೀಯದಲ್ಲಿ ಹೆಚ್ಚಿನ ಜನತೆಗೆ ಸಹಾಯ ಮಾಡಬೇಕು ಅಂದರೆ ನೀವು ಇನ್ನೂ ಮೇಲಿನ ಸ್ಥಾನಕ್ಕೆ ಹೋಗ್ಬೇಕು ಸರ್. ಅಂದರೆ ಗ್ರಾಮ ಪಂಚಾಯತಿ ಸ್ಥಾನದಲ್ಲಿದ್ದರೆ ಇನ್ನೂ ನೀವು ಹೆಚ್ಚಿನ ಸ್ಥಾನಕ್ಕೆ ಹೋದರೆ ಜನತೆಗೆ ಸಹಾಯ ಮಾಡ್ಬೋದು ಸರ್. ನಮ್ಮ ಸ್ಫೂರ್ತಿವಾಗಿ ನಾವು ಆಗಿರೋ ಒಂದು ಕೆಲಸಕ್ಕೆ ನಮ್ಮ ಜನ ನಮಗೆ ಕೈ ಹಿಡಿದಿರೋದು. ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹಾಯ ಮಾಡೋಕ್ಕೆ ನಾನು ಶ್ರಮಿಸ್ತಾ ಇದ್ದೀನಿ. ಮುಂದೇನು ಅನುಕೂಲ ಆಗುತ್ತೆ ಎಂಬ ದೃಷ್ಟಿ ಇಟ್ಕೊಂಡೆ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ, ಯಾರಿಗೂ ವಿರೋಧವಾಗಲಿ, ಒಂದು ಒಳಜಾಗಲಿ, ಇನ್ನೊಂದು ಯಾವುದೋ ದೃಷ್ಟಿ ಇಟ್ಕೊಂಡಂತೂ ನಾವು ಕೆಲಸ ಮಾಡೋದು. ಒಂದು ಊರಿಗೆ ಒಳ್ಳೇದಾಗಲಿ, ಒಂದು ಊರಿಗೆ ಜನತೆ ಒಳ್ಳೇದಾಗಬೇಕು. ಜನಗಳು ನಮ್ಮ ಕೈ ಹಿಡಿದಾರೆ, ಅವ್ರಿಗೆ ನಮ್ಮ ಕೈಲಾದಂಥ ಸಹಾಯ ಮಾಡೋಣ ನಮ್ಮ ದೃಷ್ಟಿ ಅಷ್ಟೇ. ಅದೇ ಆರಿಸಿ ಕಳಿಸಿರೋ ಜನತೆಗೆ ಅವ್ರ ಕಾರ್ಯಕ್ರಮಗಳು ಮಾಡಿಕೊಡ್ಬೇಕನ್ನೋ ನಿಮ್ಮ ಉದ್ದೇಶ. ಓಕೆ ಸರ್, ತುಂಬ ಒಳ್ಳೆಯ ಉದ್ದೇಶ ಇದೆ ನಿಮ್ಮ ಹತ್ರ ಸರ್. ಹಾಗೂ ಇನ್ನೊಂದು ಏನಂತಂದರೆ ಜನತೆ ನಿಮ್ಮ ಹತ್ರ ಕಷ್ಟ ಅಂತ ಬಂದೇ ಬರ್ತಾರೆ ಸರ್. ಅವರು ಹತ್ರದಲ್ಲಿ ಸಿಗೋರೆ, ನೀವು ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ ಸರ್. ಈ ಲೋಕಲ್ ಆಗಿ ನಮ್ಮ ಹತ್ರನೇ ಬರ್ತಾರೆ ಅಲ್ವಾ ಸರ್? ಅವ್ರು ಬಂದಾಗ ನೀವು ಹೇಗೆ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಸರ್? ಯಾವ್ದಾದ್ರು ಪ್ರಾಬ್ಲಮ್ ಹೇಳಕ್ಕೆ ಬರ್ತಾರೆ ನಿಮ್ಮ ಹತ್ರ? ನಾವು ಪ್ರಾಬ್ಲಮ್ ನೋಡಿ ನಾವು ಸಾಲ್ವ್ ಮಾಡ್ತೀವಿ ಸರ್. ಅವ್ರಿಗೆ ಯಾವ ಥರ ಇರುತ್ತೆ, ಯಾವ ಥರ ಮಾಡಿರಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂತ
ಅದನ್ನ ಇಟ್ಕೊಂಡೆ ನಾವು ಅದನ್ನ ಸಾಲ್ವ್ ಮಾಡ್ಕೊಡ್ತೀರಾ ಸರ್. ನಿಮ್ಮ ರಾಜಕೀಯ ಜೀವನಕ್ಕೆ ನಿಮ್ಮ ಸ್ನೇಹಿತರು ಹಾಗೂ ಮನೆಯವರ ಬೆಂಬಲ ಬೇಕಲೇಬೇಕು ಸರ್. ನೈತಿಕವಾಗಿ ಅವ್ರು ಸಪೋರ್ಟ್ ಮಾಡಲೇಬೇಕು. ಅವರ ಸಪೋರ್ಟ್ ಹೇಗೆ ಸಿಗ್ತಾ ಇದೆ ಸರ್ ನಿಮಗೆ? ಸರ್ ನಮ್ಮ ಮನೆ ಹೇಳ್ಬೇಕು ಅಂದರೆ 100% ಐತೆ ಸರ್. ನೀವು ರಾಜಕೀಯದಲ್ಲಿ ನೀವು ಇರಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ. ಒಂದು ಮಾತು ಹೇಳಂಗಿಲ್ಲ, ಆ ಥರ ಸಪೋರ್ಟ್ ಐತೆ. ಸಪೋರ್ಟ್ ಇದೆ. ನಮ್ಮದೇ ಅಲ್ಲ, ನಮ್ಮ ಮನೆಯದೇ ಅಲ್ಲ, ನಮ್ಮ ಒಂದು ಏನು ನಮ್ಮ ಅಕ್ಕಪಕ್ಕ ನಮ್ಮ ಅಣ್ಣ ತಮ್ಮಗಳಾಗಲಿ ನಮ್ಮ ಜನ ಇದ್ದಾರೆ, ಪೂರಾ ಒಂದು 90% ನಮಗೆ ಒಳ್ಳೆ ಇದನ್ನು ಕೊಡ್ತಾರೆ. ಹೋಪ್ ಅಂದರೆ ಎಲ್ಲ ರೀತಿ ಸಹಾಯ ಮಾಡಿ ನೀವು ರಾಜಕೀಯದಲ್ಲಿ ಮುಂದುವರಿರಿ, ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಅಂತೆಲ್ಲ ಹೇಳ್ಕೊಡಿ. ಎಲ್ಲ ಸಹಾಯ ಮಾಡ್ಯಾರ. ಆ ದೃಷ್ಟಿಗೆ ಈ ಕೆಲಸಕ್ಕೆ ಬಂದಿರೋದು. ಇಷ್ಟು ಇದ್ರಾಗ ಯಾರು ನಮ್ಮ ಇಡೀ ಪಂಚಾಯತಿಗೆ ಯಾರು ನಮ್ಮ ಇಷ್ಟು ಕೆಲಸ ಆ ಮಟ್ಲ ಹತ್ತಕ್ಕೆ ಆಗಿಲ್ಲ. ಆದರೂ ನಮ್ಮ ಗ್ರಾಮದಾಗೆ ಒಂದು ಒಳ್ಳೆ ದೃಷ್ಟಿ ಕೇಳಿ ಇವ್ರು ಮುಂದೆ ನಮ್ಗೆ ಅನುಕೂಲ ಮಾಡಿಕೊಡ್ತಾರ ಅಂತೇಳಿ ನಮ್ಮನ್ನು ಆರಿಸಿ ಮುಂದೆ ತಂದರೆ ಅವ್ರಿಗೂ ಆದ್ರೆ ನಾವು ನಡ್ಕೊಂತ ಇದ್ವಿ. ಈಗ ಒಂದು ಬಡವ್ರ ಬಗ್ಗರಾಗಲಿ ಅವ್ರಿಗೆ ಏನು ಬಂದ್ರೂ ನಮ್ಮ ಕೈಲಾಗೋ ಸಹಾಯನಾದರೂ ಮಾಡ್ತಾ ಇದ್ದೀರ. ತುಂಬ ಒಳ್ಳೆಯದು ಸರ್. ಸರ್ ಇನ್ನೊಂದು ಏನಂತಂದರೆ ನಿಮಗೆ ಕೊನೆಯದಾಗಿ ಕೇಳೋದು ನಾನು ಇಷ್ಟಪಡೋದು, ನಿಮ್ಮನ್ನ ಆಯ್ಕೆ ಮಾಡಿ ಸ್ಥಾನಕ್ಕೆ ಕಳಿಸಿರೋದೇ ನಿಮ್ಮ ವಾರ್ಡ್ನ ಜನತೆಗಳು ಸರ್. ಆ ಜನತೆಗಳಿಗೆ ನೀವು ಯಾವ ರೀತಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಕೃತಜ್ಞತೆ ಪೂರ್ವಕವಾಗಿ ಒಂದು ಮಾತು ಅವ್ರಿಗೆ ಏನು ಹೇಳ್ತೀರಾ ಸರ್? ಸರ್ ಅದಕ್ಕೆ ಎಷ್ಟು ಹೇಳಿದ್ರು ಸಾಲದು. ಯಾಕೆ ಗೊತ್ತಾ, ನಮ್ಮ ಮಟ್ಟಕ್ಕೆ ನಾವೇ ಈಗಿನ ಮಟ್ಟಕ್ಕೆ ಹೇಳೋದಾದ್ರೆ ಅದೇ ನಮ್ಗೊಂಥರ ದೊಡ್ಡ ಹುದ್ದೆ ಇದ್ದಂಗೆ, ದೊಡ್ಡ ಒಂದು ಒಳ್ಳೆ ಸ್ಥಾನ. ನಮ್ಮ ಸ್ಟೇಜಿಗೆ ನಾವು ಈ ಮಟ್ಟಕ್ಕೆ ಬಂದಿದ್ವಿ ಅಂದರೆ ಅದು ಒಂಥರ ಒಂದು ಚಿಕ್ಕ ವಯಸ್ಸಿಗೆ ಆಯ್ಕೆ ಬಂದಿರೋಂಥದ್ದು ನೀವು ಹೆಮ್ಮೆ ವಿಷಯ. ಮತ್ತು ನಮ್ಮ ಜನತೆಗೆ ನಮ್ಮ ಪ್ರಾಣ ಇರೋವರೆಗೂ ನಮ್ಮ ಕೈಲಾಗೋ ಸಹಾಯ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ. ಓಕೆ ಸರ್, ತುಂಬ ಒಳ್ಳೆಯದು. ನೀವು ತುಂಬ ಚಿಕ್ಕ ವಯಸ್ಸಿಗೆ ಆಯ್ಕೆಯಾಗಿ ಬಂದಿದ್ರೆ ಇನ್ನೂ ನಿಮಗೆ ಅಧಿಕಾರದ ಅವಕಾಶ ಐತೆ. ಇನ್ನು ಬೆಳೆದಂಗೆ ಅವ್ರಿಗೆ ಇನ್ನೂ ಏನೇನು ಬೇಕೋ ಅವರು ಅನುಕೂಲ ಮಾಡಿಕೊಡ್ತೀನಿ. ಓಕೆ, ಸಾಧ್ಯವಾದಷ್ಟು ಮಾಡ್ತೀನಿ. ತುಂಬ ಒಳ್ಳೆ ಸರ್. ಹೀಗೆ ನಿಮ್ಮ ರಾಜಕೀಯ ಜೀವನ ಯಶಸ್ಸಾಗಲಿ ಅಂತ ಹೇಳಿ ಹಾರೈಸ್ತಾ, ನಿಮ್ಮ ಇನ್ನ ಜೀವನ ಉತ್ತುಂಗಕ್ಕೆ ಇರಲಿ, ನಿಮ್ಮ ಎಲ್ಲ ರೀತಿಯ ಖುಷಿ ಸುಖ ಜೀವನ ನಡೆಸಲಿ ಅಂತ ಹೇಳಿ ಹಾರೈಸ್ತಾ ನಿಮ್ಮೊಂದಿಗೆ ಮಾತು ಮುಗಿಸ್ತೇನೆ ಸರ್. ಧನ್ಯವಾದ. ಓಕೆ, ಧನ್ಯವಾದ.